ಫೈನಲಿ ಗಾಡಿ ತೊಗೊಂಡಿದ್ದು 5 ತಿಂಗಳಿಗೆ ಹೆಲ್ಮೆಟ್ ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಕ್ಸರ್ ಶೋರೂಮ್ ಹತ್ರ ಹೋಗ್ತೇನೆ. ನೋಡೋಣ ಯಾವುದು ಇಷ್ಟ ಆಗುತ್ತೆ ಅದು ತೊಗೊಂಡು ಬರೋದು. ನೋಡೋಣ ಅದು ಫ್ರಿಜ್ಜಿ ಕೊಡ್ತೀನಿ. ಯಾವ್ದು ಸೊ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿ ನೋಡಿ ಇಷ್ಟೆಲ್ಲ ನೋಡಿ ಫೈನಲಾಗಿ ಒಂದು ಹೆಲ್ಮೆಟ್ ತೊಗೊಂಡಾಯ್ತು. ಫೈನಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ನನಗೆ ಯಾರು ಸಜೆಸ್ಟ್ ಮಾಡಿದ್ದು ಅಂತ ತೋರಿಸ್ತೀನಿ. ಒಂದು ನಿಮಿಷ ಬ್ರೋ. ನಿಮ್ಮ ಹೆಸರು? ಸಲ್ಮಾನ್. ಚಿಕ್ಕದಾಗ ಒಂದು ರಿವ್ಯೂ ತೊಗೊತೀನಿ. ಹೇಗಿದೆ ಬ್ರೋ ಹೆಲ್ಮೆಟ್ಟು? ಎಲ್ಲಿ ಬರೋದು ಬ್ರೋ ಸ್ಟೋರ್ ಇದು? ಓಕೆ ಓಕೆ ಬ್ರೋ, ಥ್ಯಾಂಕ್ ಯು. ಮೀಟ್ ಮಾಡೋಣ. ಸೊ ಫೈನಲಿ ಹೆಲ್ಮೆಟ್ ತೊಗೊಂಡಾಯ್ತು. ತಡಾ ಆಕ್ಸರ್ದು ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡಿಸ್ತೀನಿ. ಬಾಯ್. ಎಲ್ಲೆಲ್ಲೂ ದುರಂಧರ್ ಈ ನನ್ನ ಮಗ ಒಬ್ಬ ದುರಂಧರ್. ಸೊ ಅಲ್ಲಿ ರಿಲಯನ್ಸ್ ಫ್ರೆಶ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿ ಸೀದಾ ಯಾವುದಿದು ಆದೇಶ್ ಏರಿಯಾ, ರಾಜಾಜಿನಗರ್ ಫಸ್ಟ್ ಬ್ಲಾಕ್. ಸೊ ಇಲ್ಲಿ ಈಗ ಇಲ್ಲಿ ಬಂದು ಒಂದು ದೈಪುರಿ ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಒಂದು ದೈಪುರಿ ತಿಂದ್ಬಿಟ್ಟು ಸೀದಾ ಮನೆ ಕಡೆಗೆ, ಆಫೀಸ್ ಹತ್ರ ಗಾಡಿ ಇದೆ, ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆಗೆ ಹೋಗಿ ಅಲ್ಲಿ ಮನೆಯಲ್ಲಿ ನಾನು ರಿವೀಲ್ ಮಾಡ್ತೀನಿ ನನ್ನ ಹೊಸ ಹೆಲ್ಮೆಟ್ ಹೆಂಗಿದೆ ಅಂತ. ಕಮೆಂಟ್ ಮಾಡಿ. ಬಾಯ್. ನೋಡಿ ಅವರು ಮಿರರ್ ಹ್ಯಾಂಡ್ಲಿಗೆ ಕ್ಲಿಪ್ ಹಾಕೋ ತಿಂದು ಆಫೀಸ್ ಹತ್ರ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣ. ಮುಂದೆ ನಡಿ ಎಲ್ಲ ಗಾಡಿ ಎಲ್ಲ ಮುಂದೆ ನೋಡೋ ಕಾರ್ ಇದೆ. ಇದನ್ನು ಇಟ್ಬಿಟ್ಟು ವಿಡಿಯೋ ಮಾಡ್ತೀನಿ. ಸೊ ಫೈನಲಿ ಫಿಟ್ ಆಯಿತು. ಕೂರ್ತಿರ್ಲಿಲ್ಲ, ಫಿಟ್ ಮಾಡಿ ಸೀದಾ ಮನೆಗೆ. ಅಯ್ಯೋ ಬಿಡ್ಕೊತಂತವ್ರೆ ಚಾರ್ಜಿಂಗ್ ಇಲ್ಲ. ಚಾರ್ಜಿಂಗ್ ಎಷ್ಟಿದೆ ನೋಡೋಣ ಗಾಡಿ. ಚಾರ್ಜಿಂಗ್ ಎಷ್ಟಿದೆಯಪ್ಪ? 29 ಕಿಲೋಮೀಟರ್ಸ್ ಹೋಗ್ಬೋದು ಮನೆಗೆ. ನೋಡಿ ವೆಯ್ಟ್ ಮಾಡ್ತೀನಿ. ಸರ್ ಬನ್ನಿ ಸರ್ ನೋಡ. ಒಂದು ಸರ್ಪ್ರೈಸ್. ಫ್ಲ್ಯಾಶ್ ಬ್ಯಾಕ್. ಸೊ ನಮ್ಮ ಡ್ಯಾಡಿಗೆ ಹೇಳ್ತಿದ್ದೆ, ಇದಾದಮೇಲೆ ಈ ಕಡೆ ಇನ್ನೊಂದು ಗಾಡಿ ನಿಲ್ಲಿಸ್ಬೇಕು ಅಂತ. ಅವಾಗ ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಹೊಸ ಗಾಡಿ ತಗೊಂಡವನ್ರು ದಾದಾ man, congrats. ಇಲ್ಲ ಸೊ ನಂಬರ್ ಕ್ರೇಜಿ ನಂಬರ್. ಬನ್ನಿ ಸ್ಟಾರ್ಟ್ ಮಾಡೋಣ.
ಸೂಪರ್. ಏನೋ ಗುರು ಇವತ್ತು ಫುಲ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಸೊ ನಮ್ಮ ಅಣ್ಣ ಫೈನಲಿ ತೊಗೊಂಡ RS ಹೋಂಡಾ ತೊಗೋಬೇಕು ಅಂತಿದ್ರಪ್ಪ. ಸೊ ನಮ್ಮದೇನು iQube ಗಾಡಿ ಇತ್ತು ಅದು ಕೊಟ್ಬಿಟ್ಟು ಹೋಂಡಾ CB 350 RS ಫೈನಲಿ ತೊಗೊಂಡ್ರು. ಲಾಸ್ಟ್ ವೀಕೆಲ್ಲ ಹೇಳ್ತೀರ ಅಣ್ಣ ತೊಗೋಬೇಕು ಅಂತ. ಫೈನಲಿ ಲಕ್ಕಿ ನಂಬರ್ 5K04L C0500. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಫೈನಲಿ ವೆಹಿಕಲ್ ತೊಗೊಂಡಿರೋ 5 ಮಂತ್ಸ್ಗೆ ನಾನು ಆ್ಯಕ್ಸಲ್ ಹೆಲ್ಮೆಟ್ ತೊಗೊಂಡಿದ್ದೀನಿ. ದೆನ್ ಸೊ ತುಂಬ ದಿನದಿಂದ ಅನ್ಕೊತಿದ್ದೆ ತೊಗೋಬೇಕು ಅಂತ. ಸೊ ಫೈನಲಿ ಟುಡೇ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಬ್ಯಾಗು ಒಳಗಡೆ ಏನಿದೆ. ಸೊ ಈ ಲಾಕು ತೊಗೊಳಕ್ಕಾಗಲಿಲ್ಲ ನಮ್ಮ ಕೈಲಿ, ತುಂಬ ದಿನ ಆಯಿತು. ಸೊ ಫೈನಲಿ ಅದು ತೊಗೊಂಡು ಫೇಸ್ ಮಾಸ್ಕು ತೊಗೊಂಡೆ. ಫೇಸ್ ಮಾಸ್ಕು ಆಲ್ಮೋಸ್ಟ್ ತುಂಬ ದಿನದಿಂದ ಅನ್ಕೊತಿದ್ದೆ, ಬೇರೆ ಯೂಸ್ ಮಾಡ್ತಿದ್ದೆ, ಬಟ್ ಇದು ಹೊಸದು ತೊಗೊಂಡಾಯಿತು. And here we goes, finally the beast. Ta-da! Ta-da! ಹೇಗಿದೆ ಆಕ್ಸೆಲ್? ಹಿಂಗೆ ಬನ್ನಿ ಈ ಕವರ್ಸ್ ಎಲ್ಲ ರಿಮೂವ್ ಮಾಡೋಣ ಇವಾಗ. ಇದು ಬಂದು ಹಾಂ ಸೊ ನೋಡಿ ಕ್ರೇಜಿ. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಲ್ಮೆಟ್ಸಲ್ಲೂ ಇರುತ್ತೆ. ಐ ಮೀನ್ ಫಾಗ್ ನಿಮಗೆ ಕವರ್ ಆಗಲ್ಲ. ಸೊ ಫಾಗ್ ರೆಸಿಸ್ಟ್, ಇದು ಫಾಗ್ ರೆಸಿಸ್ಟು. ಸೊ ಸೂಪರಾಗಿದೆ ಹೆಲ್ಮೆಟ್ ಮಾತ್ರ, ಒಳ್ಳೆ ಕಂಫರ್ಟು. ಸೊ ಇದರಲ್ಲಿ ಬಂದು ಡ್ಯುಯಲ್ ವೈಸರ್ ಬರುತ್ತೆ, ಇಲ್ಲೊಂದಿದೆ, ಯೂಸ್ ಓನ್ಲಿ ಫಾರ್ ಡೇ ಟೈಮ್. Warning, remove flame before use. Okay. Inner sunshade. Fine. Cycle ಇದೆ ಹೆಲ್ಮೆಟ್ ಮಾತ್ರ. ಸೊ ಇದು ಬ್ಯಾಕ್ ಸೈಡ್ ನೋಡಿ, ಆಗಲೇ ಗಲೀಜಾಯ್ತು. ಸೊ ಬನ್ನಿ ಇವಾಗ ಈ ಕವರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ಕವರಲ್ಲಿ ಮೈನ್ ಇಂಪಾರ್ಟೆಂಟ್ ಎಸ್ ಬ್ಲಡ್ ಗ್ರೂಪ್ ಯಾವುದು ಅಂತ ಹೇಳಿಬಿಟ್ಟು ಸ್ಟಿಕ್ಕರಿಂದ ಅಂಟಕ್ಕೆ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಆ್ಯಂಡ್ ಆ್ಯಕ್ಸರ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಒಂದು ರಿಫ್ಲೆಕ್ಟರ್, ಗಾಡಿಗೆ ಇಲ್ಲ ಅಂತ ಹೇಳಿದ್ರೆ ಹೆಲ್ಮೆಟ್ಗೆ ಹಾಕೊಳ್ಳೋಕ್ಕೆ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾರೆ. ನೈಸ್ ಒನ್. ಆ್ಯಂಡ್ ಇದು ಬಂದು ವೈಸರ್. ಸೊ ಈ ವೈಸರ್ ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದು ನಿಮಗೆ ತೋರಿಸ್ತಾರೆ. ಸೊ ಇದು ಬಂದು ನಾವು ಆ್ಯಕ್ಚುಲಿ ರಿಮೂವ್ ಮಾಡ್ಬೋದು.
ಈ ರಿಮೂವ್ ಮಾಡಿಬಿಟ್ಟು ನಾವು ಈ ಚಿಕ್ಕದನ್ನು ಹಾಕ್ಬೋದು. ಚಿಕ್ಕದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಬಟ್ ನನಗೆ ಯಾಕೋ ಹಂಗೆ ಇಷ್ಟ. ಚೆನ್ನಾಗಿದೆ ಹಿಂಗೆ ಇದ್ಬಿಡಲಿ ನೋಡೋಣ ಹಿಂಗಿರುತ್ತೆ. ಲುಕ್ ಹಿಂಗಿರುತ್ತೆ ಅವ್ರು ತೋರಿಸ್ತೀನಿ ರೀ ನಿಮಗೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ಇಟ್ಬಿಟ್ಟು ನಾಳೆ ಮಾರ್ನಿಂಗ್ ಆಫೀಸ್ಗೆ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ಇದರಲ್ಲಿ ಇನ್ನೊಂದೇನು ಅಂದರೆ ತಲೆನೋವು. ಇಲ್ಲಿ ನೋಡಿ, ಈ ಲಾಕ್ ಇದೆ ಅಲ್ಲ, ಈ ಲಾಕು ಬೇಗ ರಿಮೂವ್ ಮಾಡೋಕ್ಕಾಗಲ್ಲ. ಇದೇ ಮೈನ್ ಡಿಸ್ಅಡ್ವಾಂಟೇಜ್ ಇದರಲ್ಲಿ. ನೋಡಿ ಎಷ್ಟು ಬೇಗ ಆಗುತ್ತೆ ನೋಡ. ಬಂತು ಫೈನಲಿ. ನೋಡಿ ಇದನ್ನು ಹೆಂಗೆ ಹಾಕೋದು ಅಂತಲೂ ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ಒಂದ್ಸಲಿ ಚೆಕ್ ಮಾಡೋಣ. ಹೆಂಗೆ ಕಾಣಿಸುತ್ತೆ? ಸೊ ಇದರಲ್ಲಿ ಇನ್ನೊಂದು ವೈಸರ್ ಇದೆ ಅಂತ ಹೇಳಿದ್ನಲ್ಲ, ಹಿಂಗೆ ಬರುತ್ತದು. ಹೆಂಗಿದೆ? ನೈಸ್ ಅಲ್ಲ? ತುಂಬ ಚೆನ್ನಾಗಿದೆ. ಶರ್ಟ್ ಹಿಂಗಾಗಬೇಕು. ನಾನು ಕೈಯಿಡೆ ಅಂದ್ಬಿಟ್ಟೆ. ನೋಡಿ ಫೈನಲಿ ತೊಗೊಂಡಾಯ್ತು. ಹೆಲ್ಮೆಟ್ಟು ಅಪ್ಪ ಹೊಡ್ಕೊಂಡು ನೋಡಿ, ಕಮೆಂಟ್ ಮಾಡಿ ಹೆಂಗಿದೆ ಹೊಸ ಹೆಲ್ಮೆಟ್. ಸೊ ಬನ್ನಿ ಹಂಗೆ ಪ್ಯಾಕ್ ಮಾಡಿಬಿಟ್ಟು ಮಾರ್ನಿಂಗು ಆಫೀಸ್ಗೆ ಹಾಕ್ಕೊಂಡು ಹೋಗೋಣ. ಹಿಂಗೋ ಇದು ಸೊ ಪ್ಯಾಕ್ ಮಾಡೋಣ. ನಾಳೆ ಆಫೀಸ್ಗೆ ಹಾಕ್ಕೊಂಡು ಹೋಗೋದು. ಗಾಡ್ ಸೊ ಪ್ಯಾಕ್ ಮಾಡಿ ಎತ್ತಿಕೋಣ. ಆ್ಯಂಡ್ ಇದು ಒಂದು ಫೇಸ್ ಮಾಸ್ಕ್ ನಾನು ನಿನ್ನೆ ಹೋಗಿದ್ನೆಲ್ಲ ಹಂಗೆ ತೊಗೊಂಡೆ, ಇದೊಂದು ಬೇಕಾಗುತ್ತೆ ಅಂತ. ಆ್ಯಂಡ್ ದೆನ್ ಇದು ಬಂದು ಕೀ ಲಾಕ್ ಸಿಸ್ಟಮ್, ಹೆಲ್ಮೆಟ್ಗೆ ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಷ್ಟು ಪರ್ಚೇಸ್ ಮಾಡಿದೆ. ಸೊ ಇನ್ನು ತೊಗೋಬೇಕು. ಒಂದು ರೈಡಿಂಗ್ ಪ್ಯಾಂಟ್ ನೋಡಿದೆ ಆ್ಯಕ್ಸರ್ದು, ಅರೌಂಡ್ 7,000 ಚೇಂಜ್ ಏನೋ ಹೇಳಿದ್ರು, ನಿಯರ್ ಬೈ 6,000 ಚೇಂಜ್ ಏನೋ ಹೇಳಿದ್ರು. ಸೊ ಅದೊಂದು ತೊಗೋಬೇಕು. ಇವಾಗ ಇನ್ಮೇಲೆ ಒಂದೊಂದೇ ತೊಗೊಂಡೆ. ಫಸ್ಟು ಗಾಡಿ ತೊಗೊಂಡೆ, ಅದಾದಮೇಲೆ ಒಂದು ಜಾಕೆಟ್ ತೊಗೊಂಡೆ, ಅದಾದಮೇಲೆ ಹೆಲ್ಮೆಟ್ ಇಷ್ಟು ದಿನ ಇರಲಿಲ್ಲ, ಹೆಲ್ಮೆಟು ತೊಗೊಂಡಾಯಿತು. ಎವ್ರಿಥಿಂಗ್ ಇಸ್ ಸೆಟ್. ಆ್ಯಂಡ್ ಈಗ ನೆಕ್ಸ್ಟ್ ಒಂದು ರೈಡಿಂಗ್ ಪ್ಯಾಂಟ್ ತೊಗೊತೀನಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಸೊ ಇವತ್ತಿಗಿಷ್ಟೇ. ಎಷ್ಟು ಟೈಮು? ಆಲ್ಮೋಸ್ಟ್ 12:30 ಆಯಿತು. ಸಿಗೋಣ ಮಾರ್ನಿಂಗ್. ಬಾಯ್.